ಈಗ ಸರ್ಕಾರ ಅಂತಿಮವಾಗಿ ನಿರ್ಧಾರ ಮಾಡಬೇಕು, ಶಾಸಕರಂತೆ ಮಾಡಬೇಕಂತ ಅಭಿಪ್ರಾಯ ಇದೆ. ಇವತ್ತು ಕೂಡ ಗೋಕಾಕ್ ಜಿಲ್ಲಾ ನಿಯೋಗದವ್ರು ಬರ್ತಾ ಇದ್ದಾರೆ. ಇದಂದ್ರೆ ಮನೆ ಸಿ ಎಮ್ ಬೆಂಗಳೂರಾಗ ಹೇಳಿದ್ರೆ ಎಲ್ಲ ಶಾಸಕರು ಒಂದು ಸಾರಿ ಕರೆದು ಸಭೆ ಮಾಡ್ತೀವಿ ಅಂತ. ಅದು ಬಹುಶಃ ಈ ಅಧಿವೇಶನ ಕರೆದು ಮಾತಾಡುವಾಗ ಏನು ಔಟ್ಕಮ್ ಬರ್ತದೆ ನೋಡೋಣ. ಸರ್, ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರೂ ಕೂಡ ಮಾತಾಡಬಾರ್ದು ಅಂತೇಳಿ ಹೈಕಮಾಂಡ್ ಹೇಳಿರುವಂಥದ್ದು. ಓಕೆ, ಅದರ ಹೊರತಾಗಿಯೂ ಯತೀಂದ್ರ ಅವರು ಮಾತಾಡಿ ನಮ್ಮ ತಂದೆಯವರೇ ಸಿ ಎಮ್ ಆಗಿ ಮುಂದುವರಿತಾರೆ ಅಂತ ಹೇಳಿರುವಂಥದ್ದು ಸರ್. ಅದಕ್ಕೆ ಸಾಕಷ್ಟು ಶಾಸಕರು ಏನು ಡಿ ಕೆ ಪರವಾಗಿರುವಂಥ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ. ಈಗ ಅದು ಮುಗಿದೋದು ಅಧ್ಯಾಯ. ಈಗ ಯಾರೇ ಏನೋ ಮಾತಾಡೋದು ಮ್ಯಾಟ್ರು ಸೀಸ್ ಆಗಿದ್ದಿಲ್ಲ, ಹಂಗೆ ಅದು ಸೀಸ್ ಆಗಿದೆ. ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇದೆ. ಅದು ನಾವು ಯಾರು ಮಾತಾಡೋರು ಕೂಡ ಅದಕ್ಕೆ ಯಾವುದೋ ಮಹತ್ವ ಇಲ್ಲ. ಅದೇ ಹೇಳಿದ ಅದಕ್ಕೆ ಇಲ್ಲಿ ನಾವು ಯಾರು ಮಾತಾಡೋದಕ್ಕೆ ಅಂತ ಮಹತ್ವ ಇಲ್ಲ. ಅದು ಅಂತಿಮ ನಿರ್ಮಾಣ ಡೆಲ್ಲಿಯಲ್ಲಿ. 4-5 ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗದಂತ ಮತ್ತು ಹೇಳಿಕೆ ನೀಡಿದ್ರು. ಇಲ್ಲ, ಅದನ್ನು ಹೇಳೋಕ್ಕಾಗೋಲ್ಲ. ಈಗ ಹೇಳುವಂಥ ಅದು ಈಗ ಅದರ ಅವಶ್ಯಕತೆ ಕೂಡ ಇಲ್ಲ ಈಗ. ಸರ್, ತಾವು ಡಿ ಕೆ ಶಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರಿ ಸರ್, ರಹಸ್ಯವಾಗಿ ಸಭೆ ಮಾಡಿದ್ರಿ. ರಹಸ್ಯ ಇಲ್ಲ, ಓಪನ್ ಮಾಡಿದ್ವಿ. ರಹಸ್ಯ ಮಾಡೋಂಥದ್ದು ಏನತ್ರಾಗಿಲ್ಲ, ಓಪನ್ ಮಾಡಿದ್ವಿ. ಓಪನ್ ಮಾತುಕತೆ ಆಗಿದೆ ಅಷ್ಟೇ. ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರವಾಗಿ ಕನ್ನಡ ಸಂಘಟನೆಗಳು ವಿಭಜನೆ ಮಾಡಬಾರ್ದು ಅನ್ನುವಂಥದ್ದು ಇದೆ. ಅವ್ರ ಜೊತೆ ಏನಾದರೂ ಅದನ್ನು ಅವರು ಸಿ ಎಮ್ ಅವ್ರು ಮೀಟಿಂಗ್ ಮಾಡಬೇಕು. ಅವ್ರು ತಮ್ಮ ಅಭಿಪ್ರಾಯ ಅವ್ರಿಗೆ ಹೇಳಬೇಕು. ಅಂದರೆ ಅವ್ರು ಏನು ಅಂತಿಮ ನಿರ್ಧಾರ ಏನು ಮಾಡ್ತಾರೆ ಕಾದು ನೋಡೋಣ ಅಷ್ಟೇ. ಸರಿ, CM DCM ವಿಚಾರ ಈಗ ಅಧಿವೇಶನದವರೆಗೂ ತಾತ್ಕಾಲಿಕ ಬ್ರೇಕ್ ಮಾತ್ರ ಇಲ್ಲ, ಅದನ್ನು ಹೇಳಲ್ಲ. ಅದು ಸಹ ನಾವು ತಾತ್ಪರ್ಕಿಲ್ಲ. ಈಗ ಈ ಸದ್ಯಕ್ಕಂತ ಆ ಸಬ್ಜೆಕ್ಟ್ ಇಲ್ಲವೇ ಇಲ್ಲ, ಕ್ಲೋಸ್. ಈಗ ಹೇಳಿದ್ರಲ್ಲ, ಇದು ಯಾವುದೂ ಈಗಿಲ್ಲ. ಚರ್ಚೆ ಬಂದಾಗ ನೋಡೋಣ, ಅದ್ರ ಬಗ್ಗೆ ಹೇಳಿದ್ದೀವಿ. ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ.